ನಾನು 9th ಸ್ಟ್ಯಾಂಡರ್ಡ್ ಎ ಸೆಕ್ಷನಲ್ಲಿ ಓದ್ತಿದ್ದೀನಿ. ನನ್ನ ಶಾಲೆ ಹೆಸರು ಬಂದು ಆದರ್ಶ ವಿದ್ಯಾಲಯ. ನನಗೆ ಮಾಡೋ ಕ್ಲಾಸ್ ಅಂದರೆ ತುಂಬ ಇಷ್ಟ ಆಗೋದು. ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ಅವ್ರು ಬಂದಿದ್ದಾಗ ನನಗೇನು ಅನಿಸ್ತು ಅಂತಂದರೆ, ವಾರವೆಲ್ಲ ಕ್ಲಾಸ್ ಕೇಳಿನೂ ತುಂಬ ಬೋರ್ ಆಯ್ತಿತ್ತು. ಅದಲ್ಲದೆ ಎಲ್ ಡಬಲ್ ಬೇರೆ ಇವ್ರು ಬೇರೆ ಬಂದು ತಲೆ ತಿನ್ನಕ್ಕೆ ಬಂದಿದ್ದಾರಲ್ಲ, ಆ ಥರ ಫೀಲಿಂಗ್ಸ್ ಆಗ್ತಿತ್ತು. ಸ್ವಲ್ಪ ದಿನ ಆದಮೇಲೆ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ, ಥಾಟ್ಸು ಆ ಥರ ತೊಗೊಬಂದು ಅದರಲ್ಲಿ ಎಕ್ಸ್ಪಿರಿಮೆಂಟ್ಸ್ ಮಾಡಿಸೋದು, ಆ ಥರ ಡಿಫ್ರೆಂಟಾಗಿ ಮಾಡಿಸ್ತಿದ್ರು. ಅದೊಂಥರ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮಾಡೋದು ಕ್ಲಾಸಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಮಕ್ಕಳುಗಳಿಗೆ ಅದು ಇದು ಎಲ್ಲ ಕೊಟ್ಟು ಎಕ್ಸ್ಪಿರಿಮೆಂಟ್ ಮಾಡಿಸೋದು, ಅವ್ರಿಗೆ ಡ್ರಾಯಿಂಗ್ ಮಾಡಿಸೋದು, ಚಿತ್ರ ಬಿಡಿಸೋದು, ಆ ಥರ ಮಾಡಿಸಿ ಅದರಲ್ಲಿ ಇನ್ನೊಂದು ಥರ ಡಿಫ್ರೆಂಟ್ ಆಗಿರೋದು ಹೇಳ್ಕೊಡ್ತಿದ್ದು. ಅದೊಂದು ವಿಶೇಷತೆ ಅವರಲ್ಲಿ ಅಂತ ಹೇಳ್ಬೋದು. ಅವರು ಬನ್ನೇರುಘಟ್ಟಕ್ಕೆ ಕರ್ಕೊಂಡೋಗಿದ್ರು. ಬನ್ನೇರುಘಟ್ಟದಲ್ಲಿ ಕರ್ಕೊಂಡೋಗಿದ್ದಾಗ ಅದೇನೋ ಟೀಚರ್ಸ್ ಜೊತೆ ಹೋಗಿದ್ದೀವಿ, ಅಲ್ಲಿ ಸ್ಟ್ರಿಕ್ಟಾಗಿರಬೇಕು ಆ ಥರ ಫೀಲಿಂಗ್ಸೇ ಇರ್ತಿರಲಿಲ್ಲ. ಅಲ್ಲಿ ಹೋಗಿದ್ದಾಗ ಎಲ್ಲನೂ ಫ್ರೀ ಬಿಟ್ಟಿದ್ರು, ಚೆನ್ನಾಗಿ ಪ್ರಾಣಿ ಪಕ್ಷಿ ಅವೆಲ್ಲ ನೋಡೋ ಥರ ಬಿಟ್ಟಿದ್ರು. ಅಲ್ಲಿ ಸಫಾರಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಎಷ್ಟು ಹತ್ರವಾಗಿ ಬಂದು ಕ್ಲೋಸ್ ಬಿಟ್ಟಿರೋದಂದರೆ, ನಾವು ಝೂಯಲ್ಲಿ ಹೋದ್ರು ಅದು ಹತ್ರದಲ್ಲಿ ಬಂದರೂ ಆ ಫೀಲಿಂಗ್ ಇರಲ್ಲ. ಅದರಲ್ಲೆಲ್ಲ ಗ್ಲಾಸು ಅದ್ರ ಥರ ಹಾಕ್ಬಿಟ್ಟಿರ್ತಾರೆ. ಮಾಡೋ ಪ್ರಾಜೆಕ್ಟ್ ಅವ್ರು ಕರ್ಕೊಂಡೋಗಿದ್ರಲ್ಲ, ಅಲ್ಲೆಲ್ಲ ಹತ್ರದಲ್ಲೇ ಬಂದು ನಿಂತಿರ್ತೀವೋ, ಹತ್ರದಲ್ಲೇ ಓಡಾಡ್ತಿದ್ದೋ, ಅದೊಂಥರ ಏನೋ ಒಂಥರ ಫೀಲಿಂಗ್ಸ್ ಚೆನ್ನಾಗಿರ್ತಿತ್ತು. ಆದರೆ ಮತ್ತು ಮಾಡೋ ಪ್ರಾಜೆಕ್ಟ್ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಜಾಸ್ತಿನೇ ಇದೆ. ಅಷ್ಟೊಂದು ಇವಾಗಂತೂ ಮಾಡೋ ಕ್ಲಾಸ್ ಇನ್ನೇನು ಮುಗಿದು ಆಗ್ತಾ ಬಂದ್ಬಿಡ್ತು. ಅವಾಗ ಒಂಥರ ಫೀಲ್ ಇದೆ. ಬುಕ್ ಓದೋದು ಒಂದು ಹ್ಯಾಬಿಟ್ ನನಗಿರಲಿಲ್ಲ. ಮಾಡೋ ಪ್ರಾಜೆಕ್ಟಲ್ಲಿ ಕೊಟ್ಟಿರೋ ಒಂದು ಬುಕ್ ಓದಬೇಕು, ಅದರಲ್ಲಿ ಏನೇನೋ ಇನ್ಫಾರ್ಮೇಷನ್ ಸಹಿತ ಅದನ್ನು ತಿಳ್ಕೊಬೇಕು, ಅದನ್ನು ನಾನು ಕಲ್ತಿದ್ದೀನಿ. ನನಗೆ ಹೇಳಿಕ್ಕೆ ಇಷ್ಟೊತ್ತನ ಹೇಳಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಕಾರ್ತಿಕ್. ನಾನು ಫಸ್ಟು ಬೇರೆ ಸ್ಕೂಲಲ್ಲಿ ಓದ್ತಿದ್ದೆ ಬೆಂಗಳೂರಲ್ಲಿ. ಆದರೆ ಕೆಲವೊಂದು ರೀಸನಿಂದ ನಾನು ಈ ಸ್ಕೂಲಿಗೆ ಶಿಫ್ಟ್ ಆದೆ. ಈ ಸ್ಕೂಲಲ್ಲಿ ಬಂದಾಗ ನನಗೆ ಸಿಲೆಬಸ್ ಚೇಂಜ್ ಇತ್ತು, ಯಾರೂ ಫ್ರೆಂಡ್ಸ್ ಇರಲಿಲ್ಲ ಮತ್ತು ಟೀಚರ್ಸ್ ಕೂಡ ಬೇರೆ ಇದ್ದರು. ನನಗೆ ಓದೋದು ತುಂಬ ಬರ್ಡನ್ ಆಗ್ತಿತ್ತು. ಈ ನಡುವೆ ನನಗೆ ಮಾಡೋ ಕ್ಲಾಸ್ ಅವರು ಬುಧವಾರ ಒಂದು ದಿವಸ ಬಂದರು. ಅವ್ರ ಕ್ಲಾಸ್ ನಂಗೆ ತುಂಬ ಇಷ್ಟ ಆಯಿತು. ಆ ವಾರ ಆದಮೇಲಿಂದ ನಾನು ಪ್ರತಿ ವಾರ ಬುಧವಾರ ಯಾವಾಗುತ್ತೆ ಅಂತ ಕಾಯ್ತಿದ್ದೆ. ಮಾಡೋ ಕ್ಲಾಸ್ ಅಷ್ಟು ಚೆನ್ನಾಗಿತ್ತು. ಬೇರೆ ಕ್ಲಾಸ್ಗಳಲ್ಲಿ ನಾವು ಪಾಠ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತೀವಿ, ಆದರೆ ಇಲ್ಲಿ ಯಾವುದೇ ಕಾನ್ಸೆಪ್ಟ್ ನಮ್ಗೆ ಹೇಳ್ಕೊಟ್ರು ಅದನ್ನು ನಮ್ಮ ನಡುವೆ ಡಿಸ್ಕಸ್ ಮಾಡಿಸ್ತಾರೆ. ನಮ್ಮದೇ 3-4 ಆನ್ಸರ್ ತೊಗೊಂಡು ಆಮೇಲೆ ನಮಗೆ ಯಾವ್ದು ಕರೆಕ್ಟ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಮಗೆ ಬನ್ನಾರ್ಘಟ್ಟಗೆ ಕ್ಯಾಂಪ್ ಕರ್ಕೊಂಡೋಗಿರು 2 ದಿವಸ. ಅಲ್ಲಿ ನಮಗೆ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ನನಗೆ ಅಲ್ಲಿ ಟ್ರೆಜರ್ ಹಂಟ್ ತುಂಬ ಇಷ್ಟ ಆಯಿತು. ಮಾಡೋ ಕ್ಲಾಸ್ ಅವ್ರಿಗೆ ನಮಗೆ ಮೇನ್ಲಿ ಸೈನ್ಸ್, ಮ್ಯಾಥ್ಸ್ ಮತ್ತು ನಮ್ಮ ಎನ್ವೈರ್ನಮೆಂಟಲ್ಲಿರೋ ಬೇರೆ ಪ್ರಾಣಿಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇವರು ಒಂದು ದಿವಸ ನಮಗೆ ಸೈನ್ಸ್ನ ಫಿಸಿಕ್ಸ್ ಬಗ್ಗೆ ಹೇಳ್ಕೊಡುವಾಗ ಒಂದು ಟಾಪಿಕ್ ಹೇಳ್ಕೊಟ್ರು, ಸೌಂಡ್ ಅಂತ. ನಾವು ಹ್ಯೂಮನ್ಸ್ ಹೇಗೆ ಸೌಂಡ್ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಸೌಂಡ್ ಹೇಗೆ ಒಂದು ಫಾರ್ಮ್ ಆಫ್ ಎನರ್ಜಿ ಮತ್ತು ಸೌಂಡ್ ಹೇಗೆ ಟ್ರಾವೆಲ್ ಮಾಡುತ್ತೆ ಅಂತ. ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಪ್ರತಿ ಸಲ ನಮಗೆ ಮಾಡೋ ಕ್ಲಾಸ್ ಅವ್ರು ಬಂದಾಗ ಒಂದು ಯೂನಿಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ವೇ ಆಫ್ ಟೀಚಿಂಗಿಂದ ನಮಗೆ ಹೇಳ್ಕೊಡೋಕ್ಕೆ ಬರ್ತಾರೆ. ಈ ಕ್ಲಾಸ್ ನನಗೆ ತುಂಬ ಇಷ್ಟ ಆಯಿತು. ನಾನು ಮಾಡೋ ಕ್ಲಾಸ್ನ ಯಾವತ್ತೂ ಮರೆಯಲ್ಲ. ಮಾಡೋ ಕ್ಲಾಸ್ ನಮಗೆ 10th ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ, ಆದರೆ ಸ್ಟಡೀಸ್ನ ಬರ್ಡನಿಂದ ಅದು ಸಾಧ್ಯ ಆಗ್ತಿಲ್ಲ. ಈ ಸಲ ಮಾಡೋ ತುಂಬ ಬೇಗ ಮುಗ್ದೋಯ್ತು ಅನಿಸ್ತಿದೆ, ಬೇಜಾರು ಆಗ್ತಿದೆ. ಮತ್ತು ಮಾಡುವಂಥ ಕ್ಲಾಸ್ನ ಆಪರ್ಚುನಿಟಿ ನಮಗೂ ಸಿಕ್ತು ಅಂತ ಹೇಳ್ತಾ ನಾನು ಈ ಒಪಿನಿಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.
ನನ್ನ ಹೆಸರು ಅನುರಾಧ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು GHS ಏರಿಂದೆಪ್ನಲ್ಲಿ ಶಾಲೆಯಿಂದ ಮಾತಾಡ್ತಾ ಇದ್ದೀನಿ. ಮಾಡು ಕ್ಲಾಸ್ ಅಂದ್ರೇ ನಮಗೊಂಥರ ಖುಷಿ. ಅವ್ರು ಯಾವಾಗ ಬರ್ತಾರೆ ಅಂತಲೇ ಕಾಯ್ತಾ ಇರ್ತೀವಿ. ನಾವು ಯಾವಾಗಲೂ ಮಂಗಳವಾರ ಯಾವಾಗ ಆಗುತ್ತೋ, ಬೆಳಗ್ಗೆ 11:15 ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರ್ತೀವಿ. ಅವ್ರು ಬಂದ ತಕ್ಷಣ ಯಾವ ಹೋಮ್ವರ್ಕ್ ಇದ್ರು ಏನು ಮಾಡ್ತಾಯಿದ್ವಿ ಎಲ್ಲ ನಿಲ್ಲಿಸ್ಬಿಟ್ಟು ಪ್ರೇಯರ್ ಮುಗಿದ ತಕ್ಷಣ ಕ್ಲಾಸಲ್ಲಿ ಸೈಲೆಂಟಾಗಿ ಕುತ್ಕೊಂಡು ಅವ್ರು ಮಾಡೋ ಪಾಠ ಕೇಳಿಸ್ಕೊಂಡು ಅವರು ಹೇಳ್ತಾರೋ ಕವನಗಳು ನಮಗೆ ಮಾಡೋಕ್ಕೆ ಹೇಳ್ತಾಯಿದ್ರು. ಸಖತ್ತಾಗಿ ಅದೆಲ್ಲ ನೆನೆಸ್ಕೊಂಡ್ರೆ ಇನ್ನೂ ನಮ್ಗೆ ರಜೆ ದಿನಗಳಲ್ಲೂ ಸ್ಕೂಲ್ ಇರಬೇಕಾಯ್ತು ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಕ್ಯಾಂಪ್ ಕರ್ಕೋಗಿದ್ದಾಗಂತೂ ಸಖತ್ತಾಗಿತ್ತು. ಆ್ಯಕ್ಟಿವಿಟೀಸಲ್ಲಿ ನಮ್ಗೆ ಯಾವ ಥರ ನಮಗೆ ತಿಳಿಸ್ಬೇಕು ವಿಷಯಗಳನ್ನ ಆಟ ಆಡೋ ಮೂಲಕ ನಮಗೆಲ್ಲ ವಿಷಯನೂ ತಿಳಿಸ್ಕೊಟ್ರು. ಆಮೇಲೆ ಅವರು ಪ್ರತಿಯೊಂದು ವಿಷಯ ಹೇಳ್ಬೇಕಂದ್ರೂ ಆಟ, ಆ್ಯಕ್ಟಿವಿಟಿ, ಗ್ರೂಪ್ ಈ ಥರನೇ ಹೇಳ್ತಾರೆ. ನಮ್ಗೆ ಯಾವ ವಿಷಯ ಹೇಳಬೇಕೋ ಆ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಮುಂದೆನೂ ಹೀಗೆ ಬರೋರಿಗೆ ಚೆನ್ನಾಗಿ ಹೇಳ್ಕೊಡಿ ಅಂತ ಹೇಳ್ತೀನಿ. ಧನ್ಯವಾದ. ಸುರೇಶ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಎರಿಂದೆಪ್ನಹಳ್ಳಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರಾಮಕೃಷ್ಣ ಆಶ್ರಮದ ವತಿಯಿಂದ ಮಾಡೋ ಪ್ರಾಜೆಕ್ಟ್ ಶಿಕ್ಷಕರು ಬಂದು ಮಕ್ಕಳಿಗೆ ಅನೇಕ ಚಟುವಟಿಕೆಗಳ ಮೂಲಕ ಒಂದು ಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಈ ಒಂದು ಚಟುವಟಿಕೆಗಳಲ್ಲಿ ಹೆಚ್ಚಾನೆಚ್ಚು ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಪರಿಸರದ ರಕ್ಷಣೆಗೆ ಸಂಬಂಧಪಟ್ಟಂಗೆ ಒಂದು ಚಟುವಟಿಕೆಗಳಿರ್ತವೆ. ಅವು ಮಕ್ಕಳಿಗೆ ಆಸಕ್ತಿಯುತವಾಗಿರ್ತಕ್ಕಂತಹ ಚಟುವಟಿಕೆಗಳು ಹಾಗೂ ಕೌಶಲ್ಯಭರಿತವಾಗಿರ್ತಕ್ಕಂತಹ ಚಟುವಟಿಕೆಗಳಾಗಿದ್ದವು. ಸೊ ಇವರು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ಉದಾಹರಣೆಗೆ ಇವಾಗ ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಯೋಜನೆ ಮಾಡಿ ಅಲ್ಲಿ ಮಕ್ಕಳಿಗೆ ರಸಪ್ರಶ್ನೆಗಳು ಹಾಗೂ ಗ್ರಾಮದ ಒಂದು ಜೈವಿಕ ವೈವಿಧ್ಯತೆಯ ಒಂದು ಸರ್ವೆಯನ್ನು ಮಾಡಿಸಿ ಮಕ್ಕಳಲ್ಲಿ ಒಂದು ತಮ್ಮ ಊರಿನಲ್ಲಿರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿ ಪ್ರಭೇದದ ಒಂದು ಜ್ಞಾನವನ್ನು ಒಂದು ಚಟುವಟಿಕೆಯ ಆಧಾರಿತವಾಗಿ ಆ ಮಕ್ಕಳಿಗೆ ನೀಡಿರ್ತಾರೆ. ನಮಸ್ಕಾರ.